ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈಗಾಗಲೇ ತುಂಬಾ ಸಮಯ ಆದ್ರೂ ಕೂಡ ನಾವು ಕೂಡ ಕಾರ್ಯಕ್ರಮ ಯಾರಿಗೂ ಕೂಡ ಸಮಯ ಇಲ್ಲ. ವೇದಿಕೆ ಮೇಲೆ ಇದ್ದವ್ರಿಗೆ ಕುಮಾರಸ್ವಾಮಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಮಳವಳ್ಳಿಗೆ ಹೋಗ್ಬೇಕು. ಅಲ್ಲಿ ಮಾಜಿ ಶಾಸಕರು ಅಂದಾನಿಯವರು ಸುಮಾರು ಸಾವಿರ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಸೂರಜ್ ರೇವಣ್ಣವರು ಕೂಡ ಇರಪ್ಪ ಒಂದ್ ನಿಮಿಷ, ಆ ಕಡೆ ಇರಪ್ಪ ಒಂದ್ ನಿಮಿಷ, ನೀವು ಕುತ್ಕೊಳ್ರಪ್ಪ, ಎಲ್ಲ ಒಂದ್ ನಿಮಿಷ ಕುತ್ಕೊಳ್ಳಿ. ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಮಗೂ ಯಾರು ಕೂಡ ಬಿಡುವಿಲ್ಲ ಕಾರ್ಯಕ್ರಮದಲ್ಲಿ. ಈಗ ಸೂರಜ್ ಡಾಕ್ಟರ್ ಕೂಡ ಎಲ್ಲೋ ಒಂದ್ ಕಡೆ ದೇವಸ್ಥಾನ ಉದ್ಘಾಟನೆಗೆ ಹೋಗ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಇವತ್ತು ನಮ್ಮ ಕೆಳಗಳೆ ಗ್ರಾಮದಲ್ಲಿ ಮಲ್ಲೇಶ್ವರ ದೇವಸ್ಥಾನವನ್ನ ನೋಡೋದು ನಿಮ್ಗೆಲ್ಲ ತುಂಬಾ ಸಂತೋಷ ಆಯ್ತದೆ. ನಮ್ಮ ಹಿರಿಕರು ಹಾಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ಈ ಜನ್ಮವನ್ನ ಪಡ್ಕೊಂಡಿದೀವಿ. ಯಾವತ್ತು ಕೂಡ ಭಾವನೆಗಳು ಮುಖ್ಯ. ಭಾವಾತೀತರಾಗ್ಬೇಕು ನಾವು, ಅಭಾವ ಉಳ್ಳವರಾಗ್ಬೇಡುದು. ಈ ಧಾರ್ಮಿಕ ಕಾರ್ಯಕ್ರಮ ಏಕಾಗ್ತಾ ಇದೆ. ಮಂಜಣ್ಣವ್ರು ಹೇಳ್ತಿದ್ರು, ಹಳೆಯ ಒಂದು ಹಂಚಿನ ಮನೆಯಲ್ಲಿ ಇದ್ದಂತ ದೇವಸ್ಥಾನಕ್ಕೆ ಅವತ್ತು ಕೂಡ ನಾವು ಸೇವೆಯನ್ನ ಮಾಡಿ 5,000 ನಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತೇಳಿ. ಇವತ್ತು ಅನೇನಿ ಕೂಡಿದ್ರೆ ಹಳ್ಳ ಅಂತೇಳಿ ಮಹಾನ್ ದಾನಿಗಳು, ಅನೇಕ ಪುಣ್ಯಾತ್ಮರು ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಇವತ್ತು ಕಲ್ಲಿನ ದೇವಸ್ಥಾನವನ್ನ ಹೇಗೆ ಗಟ್ಟಿಗೊಳಿಸಿದೀವಿ, ನಮ್ಮ ಮನಸ್ಸನ್ನು ಕೂಡ ಹಾಗೆ ಗಟ್ಟಿಗೊಳಿಸ್ಕೊಳ್ಬೇಕು. ಇವತ್ತು ಮಾನೇಹಳ್ಳಿ ಸ್ವಾಮಿಗಳು ಮಾತಾಡ್ಬೇಕಿತ್ತು, ಅವರು ಕೂಡ ಸಮಯವನ್ನ ದಾನ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ಈಗ ಹೋಗಿ ಪ್ರಸಾದ ಮಾಡಿದ್ಮೇಲೆ ಮತ್ತೆ ರಾತ್ರಿ ಊಟ ಮಾಡ್ಲೇಬೇಕು, ಮತ್ತೆ ಬೆಳಿಗ್ಗೆ ಊಟ ಮಾಡ್ಲೇಬೇಕು ನಾವು. ಸ್ವಾಮಿಗಳ ಆಶೀರ್ವಾದ. ನಮ್ಮೂರಿಗೆ ನಾಯಕರು ಬಂದಿದ್ದಾರೆ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಿನ ಅನೇಕ ಕಾರ್ಯಕ್ರಮ ಬಿಟ್ಟು ಮಂಜಣ್ಣವರು ಕೂಡ ನಮ್ಮೂರಿಗೆ ಬರ್ಲೇಬೇಕು ಅಂತ ಹೇಳಿ ಅವ್ರಿಗೆ ಆದೇಶ ಮಾಡಿದ್ರು, ಪ್ರೀತಿಯಿಂದ ಕರೆದ್ರು, ಗೊತ್ತಿಲ್ಲ ನಮ್ಗೆ. ಎರಡು ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಇವತ್ತು ಅವರ ತಂದೆ ತಾಯಿಗಳು ಹಾಕೊಟ್ಟಂತಹ ಮಾರ್ಗದರ್ಶನ ಇದೆಯಲ್ಲ, ನಾವು ಕೂಡ ಇವತ್ತು ಸೋಮವಾರ ಇವತ್ತು ಕುಂದೂರು ಮಠ ಮತ್ತೆ ಕಬ್ಳಿ ಮಠ ಎಲ್ಲ ಕಡೆ ಹೋಗಿ ಇವತ್ತು ಪೂಜೆಗಳನ್ನ ಸಲ್ಲಿಸ್ಬೇಕು. ಆದ್ರೆ ಈ ಪೂಜೆ ನಮ್ಗೆ ಬಹಳ ಮುಖ್ಯ. ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರ ಭಾವನೆಯಿಂದ, ಭಕ್ತಿಯಿಂದ ಇವತ್ತು ಮಲ್ಲೇಶ್ವರ ಸ್ವಾಮಿಯನ್ನ ಮತ್ತೆ ಕಲ್ಲೇಶ್ವರ ಸ್ವಾಮಿಯನ್ನ, ಬಸವೇಶ್ವರ ಸ್ವಾಮಿಯನ್ನ ನೀವು ಪ್ರತಿಷ್ಠಾಪನೆಯನ್ನ ಮಾಡಿದಿರಿ. ನಾವೆಲ್ಲ ಒಳ್ಳೆ ಭಾವನೆಯಿಂದ ನಾವು ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು. ಭಗವಂತ 2 ಸಂಗತಿಗಳನ್ನ ಹೇಳ್ತಾನೆ. ಒಂದು ಮರೆಯಬಾರದ ಸಂಗತಿ, ಇನ್ನೊಂದು ಮರೆಯಬೇಕಾದ ಸಂಗತಿ. ಮರೆಯಬಾರದ ಸಂಗತಿ ಯಾವುದಂದ್ರೆ ದೇವರನ್ನು, ಸಾವನ್ನು ಮರೆಯಬಾರದು. ಮನುಷ್ಯ ಹುಟ್ಟದ ಮೇಲೆ ಜಾತಸ್ಯ ಮರಣಂ ಧ್ರುವಂ. ಮನುಷ್ಯ ಹುಟ್ಟದ ಮೇಲೆ ಸಾಯ್ಬೇಕಾಗ್ತದೆ. ಹುಟ್ಟಿದ ಮೇಲೆ ನಾವು ಹುಟ್ಟು ಸಾವು ಮಧ್ಯದಲ್ಲಿ ಭಗವಂತ ಕೊಟ್ಟಂತಹ ವಿಶೇಷ ಜನ್ಮವನ್ನ ಹೇಗೆ ನಾವು ಸಾರ್ಥಕ ಮಾಡ್ಕೊಳ್ಬೇಕು. ನಾವೆಲ್ಲ ಮನುಷ್ಯರು ನಾನೇ ಬುದ್ಧಿವಂತ ಹೇಳಿ ಭಗವಂತ ಏನು ಸೃಷ್ಟಿ ಮಾಡಿದ್ದೇನೆ ಮರೆತ್ಬಿಟ್ಟು ಇವತ್ತು ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ನಾವು ಹೊರಟ್ಬಿಟ್ಟಿದೀವಿ. ಈಗ ಯಮಧರ್ಮರಾಯ ಗೊತ್ತು, ಸಾವು ಸಮೀಪಿಸ್ತು, ಯಾರ್ದೋ ಮನೆಗೆ ಬಂದ. ಇವತ್ತು ನಿನ್ನೇನ್ ತಗೊಂಡ್ ಹೋಗ್ಬೇಕು ಅಂತ ಬಂದಿದ್ದೀನಿ, ಇವತ್ತು ನಿನ್ ಸಾವಿದೆಯಪ್ಪ, ನಿನ್ ತಗೊಂಡ್ ಹೋಗ್ತಾ ಇದ್ದೀನಿ ಅಂತೇಳಿ ಯಮ ಹೇಳಿ ಇವತ್ತು ಅವನಿಗೆ ಇದು ಮಾಡ್ಲಿಕ್ಕೆ ಬಂದ. ಅವನಿಗೆ ಬಹಳ ಭಯ ಆಯ್ತು, ಕೋಪನೂ ಬತ್ತು. ಯೋಚನೆ ಮಾಡ್ಲಿಲ್ಲ, ಬುದ್ಧಿವಂತ ಅವನು. ನಾನು ಮೋಸ ಮಾಡ್ಬೋದು ಅಂತ ತಿಳ್ಕೊಂಡು ಯಮನ್ಗೆ ಹೇಳ್ದ, ನೀವು ಬಂದದ್ದು ಬಹಳ ಸಂತೋಷ ಆಯ್ತು ನನಗೆ. ಇವತ್ತು ನಮ್ಮ ಮನೇಲಿ ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ನಿಮ್ಗೆ ಒಳ್ಳೆ ಊಟ ಮಾಡಿಸ್ಬೇಕು, ಭೋಜನ ಮಾಡಿಸ್ಬೇಕು ಅಂತೇಳಿ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಮನೇಲಿ ಊಟ ಮಾಡ್ಬೇಕು ಯಮರಾಜ ಅಂತ ಕೇಳ್ಕೊಂಡ. ಆ ಯಮರಾಜನ್ಗೆ ಆಶ್ಚರ್ಯ ಆಯ್ತು, ಇಷ್ಟ ದಿನ ನಾನು ಕೆಲಸ ಮಾಡಿದ್ರೆ ಯಾರೋ ನನ್ಗೆ ಊಟ ಹಾಕ್ಲಿಲ್ಲ, ಏನಾದ್ರೂ ಮಾಡಿ ಪ್ರಸಾದವನ್ನ ಮಾಡ್ಬೇಕು ಅಂತ ಅವನಿಗೂ ಸ್ವಲ್ಪ ಮನುಷ್ಯನ ಮನೋಗುಣ ಆಸೆ ಆಯ್ತು. ಯಾಕೆ ಅಂತ ಅಂದ್ರೆ ಅಲ್ಲಿಯ ವ್ಯವಸ್ಥೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಯಾವಾಗಲೂ ಈ ಹಳ್ಳಿ ಸುತ್ತಿ ಇವತ್ತು ದೇವ್ರು ಎಲ್ಲಿದ್ದಾನೆ ಅಂತ ಅಂದ್ರೆ ಹಳ್ಳಿ ಜನಗಳ ಹತ್ರ ಹೋಗಿ ದೇವ್ರು ಎಲ್ಲಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಯಮರಾಜ ಊಟ ಮಾಡ್ದ, ಗಸಗಸೆ ಪಾಯಸನೂ ಮಾಡಿದ್ದ. ಗಸಗಸೆ ಪಾಯಸ ನಿಮ್ಗೆಲ್ಲ ಗೊತ್ತಲ್ಲ, ಊಟ ಆದ್ಮೇಲೆ ಗಸಗಸೆ ಪಾಯಸ ಕುಡಿದು ಏನು ಬರುತ್ತೆ, ನಿದ್ದೆ ಬರ್ತದೆ. ಆ ಗಸಗಸೆ ಪಾಯಸ ಕುಡಿದು ನಿದ್ದೆ ಬರೋ ಸನ್ನಿವೇಶದಲ್ಲಿ ಅದಕ್ಕೆ ಮಾತ್ರೆಗಳನ್ನ, ನಿದ್ದೆ ಮಾತ್ರೆನ ಕೂಡ ಹಾಕ್ಬಿಟ್ಟಿದ್ದ ಅವನು. ಇನ್ನೇನಾಗ್ಬೇಕು ಯಮರಾಜನ್ಗೆ, ಒಳ್ಳೆ ಊಟ ಮಾಡ್ದ, ಗಸಗಸೆ ಪಾಯಸ ಕುಡ್ದ, ನಿದ್ದೆ ಮಾತ್ರೆ ಇತ್ತು. ನಿದ್ದೆ ಮಾತ್ರೆ ಆದ್ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕು ಅಂತ ಆಸೆ ಆಯ್ತು. ವಿಶ್ರಾಂತಿ ಮಾಡ್ಬೇಕಾದ್ರೆ
ಆ ಯಮರಾಜ ಲೀಸ್ಟ್ ತಂದಿದ್ನಲ್ಲ ಪುಸ್ತಕ ಅಲ್ಲಿ ಇಟ್ಟಿದ್ದ ಸೈಡ್ನಲ್ಲಿ, ನೋಡ್ತಾನೆ ಅವನ ಹೆಸರೇ ಫಸ್ಟ್ ಇರ್ತದೆ. ಅದನ್ನು ಹೊಡೆದಾಕ್ಬಿಟ್ಟು ಅವನ ಹೆಸರು ಕೆಳಗಡೆ ಬರೆದ್ಬಿಡ್ತಾನೆ ಮನುಷ್ಯ ಬುದ್ಧಿವಂತ. ಅದನ್ನು ಕೊನೆಗೆ ಯಮರಾಜ ಎದ್ದು, ನೋಡಪ್ಪ ಇಷ್ಟು ವರ್ಷದಲ್ಲಿ ಬಹಳ ಖುಷಿಯಾಗಿದೆ ನನಗೆ, ಶಿವ ಕೊಟ್ಟಂತಹ ಮಾರ್ಗದರ್ಶನ ಮೀರುವುದಿಲ್ಲ ನಾನು, ಆದ್ರೂ ಕೂಡ ಮೀರ್ತೀನಿ. ಒಳ್ಳೆ ಊಟ ಕೊಟ್ಟಿದ್ಯಾ, ಗಸಗಸೆ ಪಾಯಸ ಕೊಟ್ಟಿದ್ಯಾ, ನಿದ್ದೆ ಮಾಡಿಸಿದ್ಯಾ, ಆದ್ರೂ ನಾನು ನಿಗೊಂದು ಪ್ರೀತಿಯಿಂದ ಒಂದು ವರ ಕೊಡ್ತೀನಿ. ಇವತ್ತು ನಿನ್ನನ್ನು ತಗೊಂಡೋಗ್ಬೇಕಿತ್ತು, ಫಸ್ಟ್ ಲಿಸ್ಟ್ ನಿಂದ ಇತ್ತು, ಆದ್ರೆ ನಿನ್ನನ್ನ ನಾನು ಕ್ಷಮ ಮಾಡಿ ಕೊನೆಯಿಂದ ತಗೊಂಡು ಹೋಗ್ತೀನಿ ಅಂತ ಹೇಳಿ ಕೊನೆಗೆ ತಗೊಂಡೋಗ್ ಪ್ರಯತ್ನ ಮಾಡ್ತಾನೆ. ಅವಾಗ ಯಾರಿದ್ರು? ಕೊನೆ ಅವಂದೇ ಇತ್ತು. ಅದಕ್ಕೆ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂ ನ ಶಕ್ಯತೆ. ಬ್ರಹ್ಮ ಬರೆದಂತ ಹಣೆ ಬರವನ್ನ ಯಾರಿಂದಲೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಮನುಷ್ಯರು ಭಾವನೆ ಉಳ್ಳವರಾಗ್ಬೇಕು. ನೋಡಿ ಈಗ ಏನಾಯ್ತು ಉಂಟಾಗಿದೆ ಅಭಾವ ಅಂತ ಅಂದ್ರೆ, ಯಾರೋ ಕರೆಂಟ್ ದೀಪ ಹಚ್ಕೊಳ್ಬೇಕು, ನಮ್ಮನೆ ಕತ್ತಲೆಯನ್ನ ನಾಶ ಮಾಡ್ಕೊಳ್ಬೇಕು, ನಮ್ ಜ್ಯೋತಿ ಹತ್ತಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ಲ, ಮಗನ್ ಕರೆದು ಪಕ್ಕದ ಮನೇಲಿ ಕರೆಂಟ್ ಇದೆಯೋ ಹೋಗಿ ನೋಡ್ಕೊಂಬರೋಗು ಅಂತ ಕಳಿಸ್ತಾರೆ. ಪಕ್ಕದ ಮನೇಲಿ ಬಂದು ಹೇಳ್ದ ಸಣ್ಣ ಪಾಪ, ಅಪ್ಪ ಪಕ್ಕದ ಮನೇಲಿ ಕರೆಂಟ್ ಇಲ್ಲ. ಓ ಬಿಡು, ನನ್ ಮನೇಲೂ ಇಲ್ಲ, ಅವನ ಮನೇಲೂ ಕರೆಂಟ್ ಇಲ್ಲ ಅಂತ. ಇನ್ನೊಬ್ಬ ಹಿರಿ ಮಗ ಎಲ್ಲೋ ಹೋಗಿದ್ದ, ಅಪ್ಪ ನಮ್ಮನೇಲೂ ಕರೆಂಟ್ ಇಲ್ಲ ಅಂತ ಕಾಣುತ್ತೆ, ಬೀದಿಲೇ ಕರೆಂಟ್ ಇಲ್ಲ ಅಂದಾಗ ಇನ್ನೂ ಸಂತೋಷ ಆಯ್ತು ಅವನಿಗೆ. ಇನ್ನೊಬ್ಬ ಮಗ ಬಂದ, ಬೀದಿಲಿ ಇಲ್ಲ ಅಪ್ಪ, ನಮ್ಮನೇಲಿ ಇಲ್ಲ, ಎಲ್ಲಿ ಕರೆಂಟ್ ಬರೀತೋ ಅಲ್ಲೇ ಕರೆಂಟ್ ಹೋಗಿದ್ಯಂತೆ ಅಂತ. ಅವಾಗ ಇನ್ನೂ ಸಂತೋಷ ಇತ್ತು. ಇದು ಅಭಾವ. ಭಾವ ಅಂದ್ರೆ ಎಲ್ಲರಿಗೂ ನಮ್ಮನೆ ಕರೆಂಟ್ ಹೊತ್ಕೊಡ್ಲೆ ಏನ್ ಅನರ್ಥ ಇತ್ತು, ದೀಪ ಹಚ್ಕೊಳ್ಬೇಕು. ಇವತ್ತು ಕತ್ತಲೆಯಲ್ಲಿ ಬದುಕುವಂತ ವ್ಯವಸ್ಥೆಗಳು ನಾವು ಆಗಿದೆ. ಇವತ್ತು ಎಲ್ಲ ಸಮಯ ಸಿಗುದಿಲ್ಲ. ಇವತ್ತು ಈ ಗ್ರಾಮಕ್ಕೆ ನೀವು ಮಾಡಿದ ಪುಣ್ಯನೋ, ಈ ಒಂದು ಪ್ರತಿಷ್ಠಾಪನೆ ಮಾಡಿ ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಮಾಡ್ತಾನೆ ಗೊತ್ತಾ ಇಲ್ಲ. ಇದು ವೇದಿಕೆ ಮುಂದೆ ಜನ ಖಾಲಿ ಆಗಿದ್ರು ಕೂಡ ವೇದಿಕೆ ಮೇಲೆ ಯಾರೂ ಖಾಲಿ ಆಗ್ಲಿಲ್ಲ. ಮಂಜಣ್ಣವ್ರು ಹೇಳಿದ್ರು, ಕೊನೆಗೆ ನಿಮ್ಗೆ ಕಳ್ಸ್ಕೊಡ್ತೀವಿ, ಸ್ವಾಮಿಗಳ ಆಶೀರ್ವಾದ ಆಗುತ್ತೆ, ಆಮೇಲೆ ಹೋಗ್ಬೇಕು. ಎಲ್ಲರೂ ಆತರ ಯಾರಿಗೂ ಕೂಡ ಸಮಯ ಇಲ್ಲ. ಇವತ್ತು ನಾವು ಸಮಯವನ್ನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮನುಷ್ಯರಾಗಿ ಹುಟ್ಟಿದೀವಿ. ಶಂಕರಾಚಾರ್ಯ ಒಂದ್ ಕಡೆ ಹೇಳ್ತಾರೆ, ಶತಕೋಟಿ ಜನ್ಮ ಸುಕೃತೈಹಿ ಪುಣ್ಯೈರ್ವಿನ ಲಭ್ಯತೆ. 100 ಕೋಟಿ ಜನ್ಮ ಎತ್ತದ ಮೇಲೆ ಮನುಷ್ಯ ಜನ್ಮ ನಮ್ಗೆ ಪ್ರಾಪ್ತಿ ಆಗಿದೆಯೇ. ಜಂತೂನಾಂ ನರಜನ್ಮ ದುರ್ಲಭಂ. ಎಲ್ಲಾ ಜಂತುಗಳಿಗಿನ್ನ ಶ್ರೇಷ್ಠವಾದಂತಹ ಯಾವ್ದಾದ್ರು ಜನ್ಮ ಇದ್ರೆ ಯಾವ್ದದು? ಮನುಷ್ಯ ಜನ್ಮ. ಎಲ್ಲಾ ಜನ್ಮಗಳನ್ನ ದಾಟ್ಕೊಂಡು ಮನುಷ್ಯ ಜನ್ಮಕ್ಕೆ ಬಂದಿದೀವಿ. ನಮ್ಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪುಣ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು. ಬರೀ ದೇವಸ್ಥಾನ ಪೂಜೆ, ಬರೀ ರೇಷ್ಮೆ ವಸ್ತ್ರ ಹಾಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು, ಅರ್ಚಕರು ಹೇಳವ್ರೆ ಅಂತೇಳಿ ಕಚ್ಚೆ ಪಂಚೆ ಹಾಕೊಂಡು ನಾವು ಪೂಜೆ ಮಾಡ್ಬಿಟ್ರೆ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನ? ನೀವೆಲ್ಲ ಚೇರ್ ಮೇಲೆ ಕೂತಿದ್ದೀರಿ. ಚೇರ್ ಮೇಲೆ ಕೂತ್ಕೋಬೇಕಾದ್ರೆ ನೋಡ್ತೀರಿ, ಅರ್ಧ ಗಂಟೆ 10 ನಿಮಿಷ ಕೂತ್ಕೊಳ್ಳೋ ಚೇರ್ನಲ್ಲಿ ಚೇರು ಪರಿಶುದ್ಧವಾಗಿದೆಯಲ್ಲ ಅಂತ ಒಮ್ಮೆ ನೋಡ್ ಕೂತ್ಕೋತೀವ. ಹಾಗೆ ಕೂತ್ಕೋತೀವ ನಾವು. ಚೇರ್ ನೋಡ್ ಕೂತ್ಕೋತೀವಿ. ಧೂಳಾಗಿದ್ರೆ ಕೂತ್ಕೊಂತೀವ, ಸೀಟ್ ಕೂತ್ಕೋತೀವಿ. 5 ನಿಮಿಷ ಅರ್ಧ ಗಂಟೆ ಕೂತ್ಕೊಳ್ಳೋ ಚೇರ್ ನೀಟಾಗಿರ್ಬೇಕು ಅಂತ ಬಯಸೋದು ನಾವು. ನಮ್ಮ ಹೃದಯ ಹೃತ್ಕಮದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರೋ ಕಲ್ಲೇಶ್ವರ ಸ್ಥಾಪನೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹೃದಯವನ್ನ ಸ್ವಚ್ಛ ಮಾಡ್ಕೊಳ್ಬೇಕು. 3 ದಿವಸದಲ್ಲಿ ಊರಿನಲ್ಲಿ ಹೋಮ ಹವನ ಪುಣ್ಯ ಎಲ್ಲ ಕೆಲಸಗಳು ಆಗಿದೆ. ವೇದ ಪಠಣ ಆಗಿದೆ. ಒಂದು ಪ್ರಭಾವಳಿ ನಮ್ಮೂರ್ ಮೇಲೆ. ನೀವೆಲ್ಲ ದೇವ್ರ ಕಡೆ ಮುಖ ಮಾಡಿದ್ಕೊಳ್ಳೆ ಈ ವೇದಿಕೆ ಮೇಲಿರೋ ನಿಮ್ ನೋಡ್ಲಿಕ್ಕೆ ನಾವು ಇಷ್ಟ ಜನ ಬಂದಿದೀವಿ. 3 ದಿವಸ ದೇವ್ರ ಕಡೆ ಗಮನ ಕೊಟ್ಟದಕ್ಕೆ ನಿಮ್ಗೆ ಇಷ್ಟೆಲ್ಲ ಸ್ಥಾನಮಾನ ಸಿಗ್ಬೇಕಾದ್ರೆ ನಾನ್ ನೋಡ್ತಾ ಇದ್ದೆ. ಇಲ್ಲಿ ಬಂದು ನಮ್ಮ ನಿಖಿಲ್ ಕುಮಾರಸ್ವಾಮಿಯನ್ನ ಒಂದು ಅರ್ಜಿ ಕೊಡೋದು, ಡಾಕ್ಟರ್ ಸೂರಜ್ ಹತ್ರ ಒಂದೊಂದ್ಸಲ ಮಾತಾಡಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳೋದು, ಮಂಜಣ್ಣವ್ರ ಹತ್ರ ರೆಕಮೆಂಡ್ ಮಾಡಿಸೋದು. ದೇವ್ರ ಕಡೆ ಮುಖ ಮಾಡಿದ್ರೆ ಇಷ್ಟೆಲ್ಲ ಸಿಕ್ಕದ ಮೇಲೆ ನಮ್ಗೆ ಸದಾಕಾಲ ಭೂಲೋಕದಲ್ಲಿ ಏನ್ ಭಗವಂತ ಸೃಷ್ಟಿ ಮಾಡಿದಾನೆ, ಸೂರ್ಯ ಚಂದ್ರ ಗಾಳಿ ಬೆಳಕು ನೀರು ಎಲ್ಲವನ್ನೂ ಭೂಮಿಯನ್ನ ನಾವು ಉಪಯೋಗಿಸ್ಕೊಳ್ತಾ ಇರ್ತೀವಿ. ಎಷ್ಟು ನಾವು ಸಂತೋಷವನ್ನ ಪಟ್ಟಿ ಭಗವಂತನ ನೆನೆಸ್ಕೊಳ್ಬೇಕಾಗ್ತದೆ. ನಾವು ಇವತ್ತು ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತೆ. ಯಾರ ಮನೆಯಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ ಅಂದ್ರೆ ನಮ್ಮ ಮನೆಯನ್ನ ನಾವು ಸ್ವರ್ಗವನ್ನಾಗಿ ಮಾಡ್ಕೊಂಡಿದ್ದೀವೋ ಇಲ್ವೋ? ದೇವಸ್ಥಾನ ಕಟ್ಸಿದೀವಿ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ಹೋಮ ಅವನ ಪೂಜೆ ಮಾಡಿಸ್ತೀವಿ. ಫಸ್ಟ್ ನಮ್ಮ ತಂದೆ ತಾಯಿಗಳಿಗೆ ಊಟ ಹಾಕಿದ್ದೀವೋ ಇಲ್ವೋ ಅಂತೇಳಿ ಯೋಚನೆ ಮಾಡ್ಬೇಕು ನಾವು. ಫಸ್ಟ್ ನಮ್ಮ ಮನೆಯನ್ನ ಸ್ವರ್ಗವನ್ನಾಗಿ ಮಾಡ್ಕೊಳ್ಬೇಕು. ನಮ್ಮ ಮನೆಯನ್ನ ನರಕ ಮಾಡ್ಕೊಳ್ಳೋದು ಬಿಟ್ಟು ಅವಾಗ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡಿ ಹೋಮ ಮಾಡಿ ಹವನ ಮಾಡೋದಕ್ಕೆ ಸಾರ್ಥಕ ಆಗತ್ತೆ. ಅದಕ್ಕೆ ಹಿರಿಯರು ಹೇಳಿದ್ರು, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾರ ಮನೆಯಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ ಅಂದ್ರೆ ನಾವು ನಮ್ಮ ಮನೆಯನ್ನ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಯೋಗಕ್ಷೇಮವನ್ನ ನೋಡ್ಕೊಂಡಿದೀವಿ, ಎಷ್ಟು ಭಾವನೆಯಿಂದ ಪೂಜೆ ಮಾಡಿಸ್ತೀವಿ. ಈಗೇನ ಅದಕ್ಕೂ ನಾವು ಅಪಾರ್ಥವನ್ನ ತಂದ್ಬಿಟ್ಟಿದೀವಿ.
ಯಾರಾದ್ರೂ ಮಗ ಚೇಷ್ಟೆ ಮಾಡಿದ್ರೆ ತಂದೆ ತಾಯಿಗಳು ಬೈಯುವಂತ ಮಾತೆ ಅಂದ್ರೆ ಬಾ ನಿನ್ ಮನೆಗೆ ಪೂಜೆ ಮಾಡ್ತೀನಿ ಅಂತ. ಪೂಜೆಗೂ ಅರ್ಥವನ್ನ ಅರ್ಥ ಏನಾಗ್ಬಿಟ್ಟಿದೆ, ಬಾ ಪೂಜೆ ಮಾಡ್ತೀನಿ ಅಂತ ಅಮ್ಮನ ಅಪ್ಪನ ಮನೆ ಮಗು ಬಂದ್ಕೊಳ್ಳೆ ಹೊಡೆದಾಗ ಏನಾಗುತ್ತೆ, ಇದೇನ ಪೂಜೆ ಅಂತ ತಿಳ್ಕೊಂಡು ಪೂಜೆ ಅಂತ ದೂರ ಉಳಿಯುವಂತ ನಾವೆಲ್ಲ ವ್ಯವಸ್ಥೆಗೆ ಅವತ್ತು ತಲುಪಿದೀವಿ. ಇನ್ನ ಏನೋ ಗಂಡ ಚೇಷ್ಟೆ ಮಾಡ್ದ ಅಂತ ಹೆಂಡತಿ ಬಾ ನಿನ್ ಮನೇಲಿ ಮಗುಗ್ ಮಂಗಳಾರತಿ ಮಾಡ್ತೀನಿ, ಈ ಮಂಗಳಾರತಿ ಬೆಲೆ ಕಳ್ಕೊಂಡು ಹೋಗ್ತಾ ಇದೆ ಇವತ್ತು. ಆಗ್ಬೇಡದು. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇವತ್ತು ದೇವೇಗೌಡರು ರೈತರ ಬಗ್ಗೆ ಎಷ್ಟು ಚಿಂತನೆ ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಒಮ್ಮೆ ಒಂದು ಗುಡುಗನ್ನ ಹಾಕಿದ್ರೆ ಇವತ್ತು ಇಡೀ ರೈತರು ನಿಲ್ಲುವಂತ ವ್ಯವಸ್ಥೆಗೆ ನಾವೆಲ್ಲ ತಲುಪಿದೀವಿ. ಮನುಷ್ಯ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅಷ್ಟೆಲ್ಲ ಸ್ಥಾನಮಾನ ಸಿಗ್ಲಿಕ್ಕೆ ಸಾಧ್ಯ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕಂಡಂತ ಕನಸು ಇವತ್ತು ಜಾತಿ ಮತ ಧರ್ಮ ಇವತ್ತೇನಾಗ್ತದೆ, ನಾವೇನ್ ಮಾಡಿದ್ವಿ ಮನಸ್ಸಿನಲ್ಲಿ ಇವತ್ತು ಒಂದಿಟ್ಕೊಂಡು ಭಾವನೆಯನ್ನ ಒಂದಿಟ್ಕೊಂಡು ಬದುಕುವಂತ ವ್ಯವಸ್ಥೆಗಳಾಗ್ತಾ ಇದೆ. ಅದಾಗ್ಬಿಡದು. ಇವತ್ತು ಈ ರಾಜ್ಯದಲ್ಲಿ ಅನೇಕ ಮಹಾತ್ಮರು, ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಹಾತ್ಮರು ಎಲ್ಲರೂ ಒಂದೊಂದು ದಾರಿ ದೀಪ ಆಗಿ ನಮ್ಗೆ ಬೆಳಕನ್ನ, ನಮ್ಮ ಉಜ್ವಲ ಬೆಳಕನ್ನ, ನಮ್ಮ ಜ್ಯೋತಿಯನ್ನು ಹಚ್ಚಿ ಹೋಗಿದ್ದಾರೆ. ಈಗಿರುವಂತ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕೇಳಿದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾರೆ ಕೇಳಿದೆ ಅಂತ ಹೇಳು, ಮಂಜಣ್ಣವ್ರಿಗೆ ನಾನು ರೇಕೊಂಬೇಡ ಅಂತ ಹೇಳಿದ್ರು. ನಾನು ಈ ಊರಿಗೆ 48ನೇ ಮಂಡ್ಲು ಪೂಜೆಗೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಸ್ವಾಮೀಜಿಯವರು ಅರಸಿ ಆಶೀರ್ವಾದವನ್ನ ಮಾಡಿ ಹೋಗಿದ್ದಾರೆ. ನಮ್ಮ ಕುಲಗುರುಗಳು, ಜಗದ್ಗುರುಗಳು ಡಾಕ್ಟರ್ ಈಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಇವತ್ತು ಈ ಸಮುದಾಯಕ್ಕೆ ಎಲ್ಲ ಒಂದೊಂದು ಧರ್ಮಕ್ಕೆ ಒಂದು ಸಮಾಜಕ್ಕೆ ಗುರುಗಳು ಇರ್ತೀವಿ. ಆ ಗುರು ನೀಡುವಂತ ಸಂದೇಶಗಳು ಇವತ್ತು ಏನಾಗ್ತಾ ಇದೆ, ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಕೂತಿರೋ ಮಹನೀಯರು ಪರಮ ಪೂಜ್ಯರು ಕೊಡುವಂತ ಸಂದೇಶ, ಧರ್ಮ ಯಾವುದು, ಜಾತಿ ಯಾವುದು, ವ್ಯವಸ್ಥೆ ಯಾವುದು ನಾವೆಲ್ಲ ನೋಡ್ಕೊಂಡು ಇವತ್ತು ಧರ್ಮ ಯಾವುದು, ನೀನ್ ಕೊಲೆ ಮಾಡು, ನೀನ್ ಸುಲಿಗೆ ಮಾಡು ಅಂತ ಹೇಳೋದಿಲ್ಲ. ಎಲ್ಲ ಕೋಟಿ ಗ್ರಂಥಗಳು ಏನಂಬ ಹೇಳ್ತವೆ ಅಂತ ಅಂದ್ರೆ, ಶ್ಲೋಕಾದ್ದೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಹಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 1 ಕೋಟಿ ಗ್ರಂಥಗಳು ಏನಪ್ಪ ಹೇಳ್ತವೆ ಅಂತಂದ್ರೆ, ಧರ್ಮವನ್ನೇ ಮಾಡು, ಪುಣ್ಯವನ್ನೇ ಮಾಡು. ಎಂತೊಲಿವನೋ ನನಗೆಂತೊಲಿವನೋ ಕರ್ಣತ್ರಯ ದೋಷ ಮೀರೆ, 3 ದೋಷ, ಕಾಯ ವಾಚ ಮನಸ್ಸ ನಮ್ ತಿಳಿದಲೇ ನಾವು ಪಾಪ ಮಾಡ್ತಾನೆ ಇರ್ತೀವಿ. ಜಿಫಾಗ್ರೇ ವಸತೆ ಲಕ್ಷ್ಮಿ, ನಾಲ್ಗೆ ತುದಿ ಲಕ್ಷ್ಮಿ ವಾಸವಾಗಿರ್ತಾಳೆ. ಸರಿಯಾಗಿ ಮಾತಾಡಲ್ಲ ಏನಾಗ್ತದೆ, ಜಿಫಾಗ್ರೇ ಬಂಧನಂ ಪ್ರಾಪ್ತಂ, ಜಿಫಾಗ್ರೇ ಮರಣಂ. ಕೆಲವು ಟೈಮು ಮರಣಕ್ಕೂ ಹತ್ರ ಆಗ್ತೀವಿ ನಾವು. ಒಳ್ಳೆ ಮಾತಾಡ್ಬೇಕು. ಹಿರಿಯೆಲ್ಲ ಹಿರೀಕರು 3 ರತ್ನಗಳು ಬಿಟ್ಟು ಹೋಗಿದ್ದಾರೆ. ಪೃಥಿವ್ಯಾಂ ತ್ರಿರತ್ನಾನಿ, ಜಲ ಅನ್ನ ಸುಭಾಷಿತ. ನಮ್ಗೆ ಹೆಂಗೆ ಭೂಮಿಯಲ್ಲಿ 3 ಬಿಟ್ಟೋಗಿರ್ತಾನೆ, ಏನು ನಮ್ಗೆ ರತ್ನಗಳ ಬಿಟ್ಟು, ರತ್ನ ಅಂದ್ರೆ ಯಾವುದು, ಪೃಥಿವ್ಯಾಂ ತ್ರಿರತ್ನಾನಿ, ಜಲ ಮತ್ತೆ ಅನ್ನ ಮತ್ತೆ ಸುಭಾಷಿತ, 3 ರತ್ನಗಳಿವು. ಒಳ್ಳೆ ಮಾತಾಡಬೇಕು. ಮನುಷ್ಯನಿಗೆ ಪ್ರಸಾದ ಬೇಕು, ವಿದ್ಯೆ ಬೇಕು, ಎಜುಕೇಶನ್ ಬೇಕು, ಸಂಸ್ಕಾರಗಳು ಬೇಕು. ನಿಖಿಲ್ ಕುಮಾರಸ್ವಾಮಿ ನೋಡಿ ಎಷ್ಟು ವಿನಯವಂತರು. ಯಾರಾದ್ರೂ ಬಂದ್ರೆ ಎಷ್ಟು ಜವಾಬ್ದಾರಿ ಎದ್ದು ನಿಂತ್ಕೊಂಡು ಮಾತಾಡ್ಸೋ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ, ಅವ್ರ ತಾತ ಅಜ್ಜಿ ಪೂಜೆ ಮಾಡಿದಂತಹ ಪ್ರತಿಫಲ ಮೊಮ್ಮಕ್ಕಳಿಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಸೂರಜ್ ಅವರು ಕೂಡ ನಮ್ಮ ಅಂಜಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲರೂ ಹೇಳ್ತೀರಿ, ಇನ್ವಿಟೇಷನ್ ಕೆಲವು ಮಾತನ್ನು ಕೆಲವು ಹೆಸರು ವ್ಯತ್ಯಾಸ ಆಗಿದೆ. ನಾವೆಲ್ಲ ಯುವಕರು ಹಿರಿಕರನ್ನ ಮೇಲೆ ಹಾಕ್ಸ್ಬೇಕಿತ್ತು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮೇಲೆ ಹಾಕ್ಸ್ಬೇಕು, ಮತ್ತೆ ಸಾರಿಗೆ ಸಚಿವರು, ಮುಜರಾಯಿ ಇಲಾಖೆಯವರು. ಹಂಗಂದ್ರೆ ಭಾವನೆಗಳು ದೊಡ್ಡದಾಗ್ಬೇಕು. ಹೇಳೋದೊಂದು ಮಾಡೋದು ಅಂತ ಅಂದ್ರೆ ಭಗವಂತ ಹಿಂದೆ ತ್ರಿಶೂಲ ಇಟ್ಕೊಂಡು ನಿಂತಿರ್ತಾನೆ, ತುತ್ತಿರ್ತಾನೆ ಅವಾಗ ನಮ್ಗೆ. ನಮ್ಮ ಮಾತಿನಲ್ಲಿ ವ್ಯತ್ಯಾಸ ಆದ್ರೆ, ನಡೆಯಲ್ಲಿ ವ್ಯತ್ಯಾಸ ಆದ್ರೆ, ಅದಕ್ಕೆ ಹೇಳ್ತಾರೆ, ಬಿದ್ದಿರಲು ಬಂದ ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳಿ. ಕಣ್ಣು ನಾಲಿಗೆ ಮನವು ತನ್ನದೆಂದೆನ ಬೇಡ, ಅನ್ಯರನ್ನು ಕೊಂದಾರ ಎಣ್ಣ ಬೇಡ, ಇವು 3 ತನ್ನ ಕೊಲ್ಲುವವು ಸರ್ವಜ್ಞ ಅಂತ ಹೇಳಿ. ನಮ್ಮನ್ನ ಸಂಸ್ಕಾರ ಇಲ್ಲ ಅಂದ್ರೆ ಕೊಂದಾಕ್ಬಿಡ್ತದೆ. ಇಲ್ಲಿ ಯುವ ಶಕ್ತಿ ಇದೆ, ಹಿರಿಯರ ಮಾರ್ಗದರ್ಶನ ಇದೆ. ನಮ್ ಕೆಸವತ್ತೂರು ಸ್ವಾಮಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ದೇವಸ್ಥಾನ ಉದ್ಘಾಟನೆ ಆಗ್ಬೇಕಾದ್ರೆ ಎಷ್ಟು ಬೇಗ ಮನೆ ಸೇರ್ಕೊಳ್ತೀನೋಪ್ಪ ಅಂತೇಳಿ. ಬೇರೆ ಬೇರೆ ಮನಸ್ಸುಗಳು ಸೇರ್ಕೊಂಡು ನೋಡಿ, ಒಂದು ಚಾಲರ್ ಒಳ್ಳೆ ನೀರಿದ್ರು ಕೂಡ ಸ್ವಲ್ಪ ಕಲ್ಮಶ ವಿಷಯನ ಸೇರ್ಕೋತಾರೆ, ಆ ಚಾಲನ್ ನೀರ್ನೇ ಕುಡಿಕ್ ಆಗೋದಿಲ್ಲ ನಮ್ಗೆ. ಅಂತ ಕೆಟ್ಟ ಭಾವನೆಗಳು ಸೇರ್ಕೊಂಡು ಇವತ್ತು ಹಳ್ಳಿ ಆಗ್ಬೋದು, ನಗರಗಳಾಗ್ಬೋದು ಹಾಳಾಗ್ತಾನೆ ಇದೆ. ಅದಕ್ಕೋಸ್ಕರ ಯಾರೋ ಒಬ್ಬ ಹೇಳಿ ಕೆಟ್ಟವನು ಇದ್ನಂತ ಈ ಕಥೆಯನ್ನು ಹೇಳಿ ಗೊತ್ತಾ ತುಂಬಾ ಸಮಯ ತಗೊಳ್ಬಾರ್ದು, ಅದನ್ನ ನಾವು ತಗೊಳ್ಬೇಕು. ಇಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ಜನ ಹೋಗಿದ್ದಾರೆ ಗೊತ್ತಿಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ಪುರುಷೋತ್ತಮಾನಂದ ಸ್ವಾಮಿಗಳು ಅಂತ ಇದ್ರು. ಅವ್ರು ಹೇಳ್ತು, ಉಪದೇಶ ಮಾಡ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ಒಗ್ಗಟ್ಟಾಗಿ ಬರ್ತೀವಿ, ಒಬ್ಬೊಬ್ಬರೇ ಬರ್ತೀವಿ, ಒಗ್ಗಟ್ಟಾಗಿರ್ತೀವಿ. ಹೋಗ್ಬೇಕಾದ್ರೆ
ಬಾರೋ ಒಟ್ಟಿಗೆ ಹೋಗೋಣ ಅಂತೇಳಿ ತಾನು ಹೋಗೋದು ಅಲ್ಲದೆ ಅವನ ಜೊತೆಲಿ 10 ಜನ ಕರ್ಕೊಂಡು ಹೋಗ್ತಾರಂತೆ. ಅವನು ಎಲ್ಲೋದ ಅಂತ ಗೊತ್ತಿಲ್ಲ, ಏನ್ ಮಾಡ್ತಾವನೆ ಅಂತ ಗೊತ್ತಿಲ್ಲ. ನಮ್ಮೂರಿಗೆ ವೇದಿಕೆ ಮೇಲೆ ಇಷ್ಟು ಜನ ಬಂದಿದ್ದಾರೆ, ನಾವು ಕುತ್ಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮನಸ್ಥಿತಿ ಕೆಲವ್ರಿಗೆ ಇಲ್ದೇರು ಕೂಡ ಇಲ್ಲೇನಿದ್ದೀರಿ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತೇಳಿ. 1 ಕೋಟಿ ಜನಗಳು ಸಂಸ್ಕಾರವಂತರಾದ್ರೆ 1,00,000 ಜನ ಭಗವಂತನ ಹತ್ತಿರಕ್ಕೆ ಬರ್ಲಿಕ್ಕೆ ಸಾರ್ಥಕತೆಯನ್ನು ಹೊಂದ್ತಾರೆ. 1,00,000 ಜನದಲ್ಲಿ 1,000 ಜನಕ್ಕೆ ಪುಣ್ಯ ಸಿಗುತ್ತೆ. 1,000 ಜನದಲ್ಲಿ 100 ಜನ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಹತ್ರ ಬರ್ತಾರೆ. 100 ಜನದಲ್ಲಿ 10 ಜನ ಆ ಭಗವಂತನ ಗೇಟ್ವರೆಗೂ ಬಾಗಿಲು ತನಕ ಬರ್ತಾರೆ. ಒಬ್ಬನಿಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಶ್ರೀಕೃಷ್ಣ ಒಂದ್ ಕಡೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಜನದಲ್ಲಿ ನೀವೆಲ್ಲ ಇದ್ದೀರಲ್ಲ, ನೀವೇ ಪುಣ್ಯಾತ್ಮರು. ನಮ್ಬೇನ್ ನಾವೇ ತಡ್ಕೋಬೇಕು. ಹೊಡಿದ್ರೆ ಒಂದು ಜೋರಾಗಿ ಚಪ್ಪಾಳಿಯನ್ನ. ಇಷ್ಟು ಜನ ಇದ್ದೀರಿ. ಇವತ್ತು ಊಟ ಮಾಡ್ತೀವಿ, ಸ್ವಾಮಿಗಳು ಉಪದೇಶ, ಊಟ ನಾಳೆ ಸಿಗುತ್ತೆ. ಹಸು ಹಾಗೆ ಆಗುತ್ತೆ, ನಾಳೆ ಊಟ ಮಾಡಲೇಬೇಕು. ಸ್ವಾಮಿಗಳು ಹೇಳಿದಂಥ ಮಾತುಗಳನ್ನ ಹೃದಯಕ್ಕೆ ಇಳಿಸ್ಕೊಂಡು ಇವತ್ತು ನಮ್ಮೂರಿಗೆ ಸ್ವಾಮಿಗಳು ಬಂದಿದ್ರು, ಒಂದು ಮಾತನ್ನ ಹೇಳಿದ್ರು. ಇವತ್ತೆಷ್ಟು ಖುಷಿ ಆಗುತ್ತೆ. ಮೊನ್ನೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತು, ಸ್ವಾಮೀಜಿ ಬಹಳ ನೋವಾಗಿತ್ತು ಮನಸ್ಸಿಗೆ, ನೀವು ಆಶೀರ್ವಾಚನ ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆದೆ, ನಾನು ಒಳ್ಳೆ ಭಾವನೆಗಳು ಬತ್ತು ಅಂತೇಳಿ. ಗುರುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಗುರುಗಳ ಆಶೀರ್ವಾದವನ್ನು ಕೇಳಬೇಕು. ಆ ಗುರುಗಳು ಕಟ್ಕೊಟ್ಟಂತಹ ಬುದ್ಧಿಯನ್ನ ಕಟ್ಕೊಂಡು ಹೋಗ್ಬೇಕು. ನಾವು ಪರಲೋಕೇ ಧನಂ ಧರ್ಮ, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವೇನ್ ದಾನ ಧರ್ಮ ಮಾಡಿದೀವಿ, ಪುಣ್ಯ ಸಂಪಾದನೆ ನಮ್ಮ ಜೊತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಥೆಯನ್ನ ಹೇಳಿ ನಾನು ಆಶೀರ್ವಚನ ನಿಲ್ಲಿಸ್ತೀನಿ. ಯಾರೋ ಒಬ್ಬ ಬುದ್ಧಿವಂತ ಊರಿನಲ್ಲಿ, ಈಗಾಗಲೇ ಬಿಜೆಪಿ ಸರ್ಕಾರ ಅಂತಲ್ಲ, ಮೋದಿ ಅವರು ಮೊನ್ನೆ ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ಒಳ್ಳೆ ಆರ್ಟಿಕಲ್, ವ್ಯಾಜ್ಯ ಮುಕ್ತ ಗ್ರಾಮಗಳಿದ್ರೆ ಆ ಗ್ರಾಮಕ್ಕೆ 10 ಕೋಟಿಯನ್ನ ಸ್ಯಾಂಕ್ಷನ್ ಮಾಡುವಂತಹ ಒಂದು ಇದನ್ನ ಈಗ ಆಗಿದೆ. ಏನ್ ಹೇಳಿ, ವ್ಯಾಜ್ಯ ಮುಕ್ತ. ಈ ಊರಲ್ಲಿ 30 ಮನೆ ಇದ್ರೆ 130 ಕೇಸ್ ಹಾಕಿರ್ತಾರಂತ. ಏನ್ ಹೇಳಿ, ಅದು ಒಳ್ಳೇದ? ಅದು ಇಷ್ಟೆಲ್ಲ ದೇವಸ್ಥಾನ ಕಟ್ಟಿ ನಾವೆಲ್ಲ ಅಸೂಯೆ ಪಡ್ಕೊಂಡು ನಮ್ಮನ್ನ ನಾವು ಕಿತ್ತಾಡ್ಕೊಂಡು ನಮ್ಮೂರಿಗೆ ಪೊಲೀಸ್ನವ್ರು ಬಂದು ಹೊಡೆದಾಟ ಮಾಡ್ಕೊಂಡು ಇವೆಲ್ಲ ಆಗ್ಬೇಕಾ? ಅದಕ್ಕೆ ಒಬ್ಬ ಬುದ್ಧಿವಂತ, ನಮ್ಮ ಹಳ್ಳಿ ಜನ ಮುಗ್ದ್ರು. ಯಾರಾದ್ರೂ ಒಬ್ಬ ಮುಂದಾಳತ್ವ ತಗೋತು ಅಂತ ಅಂದ್ರೆ ಅವ್ನಿಗೆಲ್ಲ ಜವಾಬ್ದಾರಿನ ಕೊಡ್ತಾರೆ. ಪಾಪ ಒಳ್ಳೆ ಕೆಲಸ ಮಾಡಿದ್ನು. ಇನ್ನೊಬ್ಬ ಯಾರಾದ್ರೂ ಕೆಟ್ಟವನಿದ್ರೆ ಅವ್ನ ನಡತೆ ಏನಾಗ್ತದೆ? ಊರಲ್ಲಿ ಎಲ್ಲ ಒಳ್ಳೆ ಕೆಲಸ ಆಗ್ತಿತ್ತು. ಕೊನೆ ಏನೇ ಮಾಡಿದ್ರು ಕೂಡ ಒಂದ್ ಜಗಳ ಹಚ್ಚಿಸಿದ್ರೆ ಅವ್ನ ಮನೆಗೆ ಹೋಗಿ ತೀರ್ಮಾನ ಆಗ್ಬೇಕಿತ್ತಂತ. ಅಷ್ಟು ಜಗಳ ಚೆನ್ನಾಗಿ ಹಚ್ಚಿಸ್ತಿದ್ನಂತ ಅವನು. ಇನ್ನೆಲ್ಲೂ ತೀರ್ಮಾನ ಆಗ್ಬಿಡುದು, ಅವನ ತಕ್ಕೆ ಹೋಗಿ ತೀರ್ಮಾನ ಆಗ್ಬೇಕು. ಕೊನೆ ಯೋಚನೆ ಮಾಡ್ದ, ನಾನು ಸತ್ತೋಗ್ತಾ ಇದೀನಿ, ಈ ಊರು ಏನಾದ್ರು ಮಾಡೋಕೆ ಒಳ್ಳೇದು ಮಾಡ್ಬೇಕು ಅಂತ ಊರ್ ಜನ ಸಭೆ ಸೇರಿಸ್ತಾವನು. ಸಭೆ ಸೇರಿಸಿದ್ಮೇಲೆ ಕುತ್ಕೋತೆ, ನೋಡಿ ನನಗೆ ಊರಿಗೆಲ್ಲ ಮನೆ ಮೇಲೆ ಒಂದು ಕೇಸ್ ಹಾಕ್ಸಿದ್ದೀನಿ, ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಆದ್ರೆ ನಾನು ಹೋಗ್ಬೇಕಾದ್ರೆ ನನಗೊಂದು ಮುಕ್ತಿ ಕೊಡ್ಬೇಕು. ನಾನು ಸತ್ತದ ಮೇಲೆ ನಾನು ಊತ ಹಾಕ್ಬೇಕಾದ್ರೆ ನನ್ನ ಎದೆಗೆ ಒಂದು ಗೂಟ ಹೊಡೆದು ಊತ ಹಾಕ್ಬೇಕು ನೀವು. ಏನ್ ಹೇಳಿ, ಅವಾಗ ಅಲ್ಲಿ ಜನ ಮುಗ್ದ್ರು. ಪಾಪ ನೋಡಿ ನೋವು ಮರ್ತ್ಬಿಟ್ರು, ಎಷ್ಟು ತೊಂದರೆ ಕೊಟ್ಟಿದ್ದ. ಕೊನೆ ಕ್ಷಮೆ ಕೇಳಿದ್ನಲ್ಲ ಅವನು. ನಮ್ ಜನ ಮುಗಿದ್ರು, ಕೊನೆ ತಪ್ಪಾಯ್ತು ಅಂದ್ಬಿಟ್ಟು ಎಲ್ಲ ಮರ್ತ್ಬಿಡ್ತಾರೆ. ಆದ್ರೆ ಕೆಟ್ಟ ಭಾವನೆಯಿಂದ ಏನ್ ಮಾಡ್ತಾನೆ ಅಂತ ಹೇಳಿ ಹಳ್ಳಿ ಜನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗುದೇ ಇಲ್ಲ. ನಾವು ಕೊನೆಗೆ ತೀರ್ಮಾನ, ಸ್ವತ್ ಮೇಲೆ ತಾನೆ ಗೂಟ ಹೊಡಿದು ಅಂತ ಹೇಳ್ತಾವನೆ, ಹೊಡೋಣ ಬಿಡಿ, ಗುಂಡಿಗೆ ಹಾಕ್ಬೇಕಾಗ್ತಾನೆ ಗೂಟ ಹೊಡಿದು. ಆಮೇಲೆ ಒಂದು ಕಂಡೀಷನ್ ಮಾಡಿ, ನನ್ನ ಆಸ್ತಿ ಸಂಪತ್ತೆಲ್ಲ ನಾನೊಂದು ಇಲ್ಲಿ ಮಾಡಿ ಇಟ್ಟಿದ್ದೀನಿ, ನಾನು ಸತ್ತೋದ್ಮೇಲೆ ನನ್ನ ತಿಥಿ ಆದ್ಮೇಲೆ ನೀವು ಹೋಗಿ ಕೋರ್ಟಲ್ಲಿ ವಿಲ್ಲನ್ನ ತಂದು ಓದಿ, ನೀವೆಲ್ಲ ಒಳ್ಳೆಯವರಾಗಿರ್ಬೇಕು ಅಂತ ನನ್ನ ಪ್ರಾರ್ಥನೆ. ಆಯ್ತು, ಅದಕ್ಕೂ ಓಕೆ ಅಂದ್ರು ನಮ್ಮ ಜನಗಳು. ಕೊನೆ ಅದೇ ರೀತಿ ಸತ್ತೋದ ಅವಸಾನ ಕಾಲ ಬತ್ತು. ಸತ್ತೋದ್ಮೇಲೆ ಎಲ್ಲ ತೀರ್ಮಾನ ಮಾಡಿ, ಅವನ ಆಸೆ ಯಾಕಪ್ಪ ನಾವು ಹುಸಿ ಮಾಡೋದು, ಎಲ್ಲ ಊತ ಹಾಕ್ಬೇಕಾದ್ರೆ ಒಂದು ಊಟ ಹೊಡೆದ್ರು, ಊತ ಹಾಕಿದ್ರು. ತಿಥಿಯಲ್ಲಿ ಆಯ್ತು, ಕೋರ್ಟ್ಗೆ ಹೋದ್ರು, ವಿಲ್ಲನ್ನ ಹೊಡೆದ್ರು. ವಿಲ್ಲಲ್ಲಿ ಬರ್ದು ನಾವು ಈ ಊರ್ ಜನ ನಾನು ಕಂಡ್ರೆ ಆಯ್ತಿರ್ಲಿಲ್ಲ, ಇವನ್ ಏನಾದ್ರು ಮಾಡಿ ಎದೆಗೆ ಊತ ಹಾಕ್ಬೇಕು ಅಂತ ಚಿಂತೆ ಮಾಡ್ತಿದ್ರು. ನನ್ನ ಸಾವು ಅದು ನನ್ನ ಸಾವಲ್ಲ, ಅದು ಏನಾದ್ರೂ ಆಗಿದೆ ಹಳ್ಳಿ ಜನಗಳಿಂದ ನನ್ ಕೆಟ್ಟದಾಗಿದೆ, ಇವನ್ನೆಲ್ಲ ನೀವು ಅರೆಸ್ಟ್ ಮಾಡ್ಬೇಕು, ಕಾನೂನು ನನಗೆ ನ್ಯಾಯ ದೊರಸ್ಕೊಡಿಸ್ಬೇಕು ಅಂತ ಹೇಳಿದ್ನಂತ. ಅವಾಗ ಏನಾಯ್ತು, ಪೊಲೀಸ್ನವ್ರು ಬಂದ್ರು, ಇಡೀ ಊರ ಜನನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಅವ್ನು ಇದ್ದಾಗೂ ನೆಮ್ಮದಿ ಕೊಡ್ಲಿಲ್ಲ, ಸ್ವತ್ತಾಗೂ ನೆಮ್ಮದಿ ಕೊಡ್ಲಿಲ್ಲ. ಹಾಗಾಗ್ಬೇಡದು. ನಾವು ಭಗವಂತ ಎಲ್ಲವೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಒಳ್ಳೇದನ್ನ ಮಾಡೋಣ. ಇವತ್ತು ನಮಗೆ ಬಹಳ ಸಂತೋಷ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಕನಸುಗಳನ್ನ ಇಟ್ಕೊಂಡು, ಸಾಕಷ್ಟು ಚಿಂತನೆಗಳನ್ನ ಇಟ್ಕೊಟ್ಟು ಸೇವೆಯನ್ನ ಮಾಡಬೇಕು ಅಂತೇಳಿ ಎಲ್ಲ ತಾಯಂದಿರ, ಎಲ್ಲ ಹಿರಿಯ ಯುವಕರ ಆಶೀರ್ವಾದನ ಕೇಳಿದರೆ. ನಮ್ಮ ದೊಡ್ಡ ಮಡ್ತವರು ಕೂಡ, ನಮ್ಮ ಮಹಾಂತ ಸ್ವಾಮಿಗಳು ಕೂಡ
ನಮ್ಮ ಕೆಸ್ವತ್ತವರು ಸ್ವಾಮಿಗಳು ಕೂಡ ಹಲವಾರು ಮಾತುಗಳನ್ನ ಆಡಿದ್ದಾರೆ. ನಮ್ಮ ಎ ಮಂಜಣ್ಣವರು ಅವರು ಸೂರಜ್ ಡಾಕ್ಟರ್ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಎಲ್ಲ ಲೀಡರ್ನ ಕರ್ಕೊಂಡ್ಬಂದು ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರ ಮಾತುಗಳನ್ನ ಆಡಿಸಿದ್ದಾರೆ. ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ.